ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಅದು ಸ್ಪೆಷಲ್ ಮಾಡೋಣ ಅಂತ ಅಂದರೆ ನಾನು ಸಹ ಕಲಿತಾ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದೆ. ಸೊ ಇವತ್ತು ನೊಚ್ಚು ಹೇಳ್ತಾರಲ್ಲ, ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ಇವಾಗ ನೊಚ್ಚು ಅಂತ ತಿಂತಿದ್ವಲ್ಲ ನಾವು, ಅಂದರೆ ಅಂಗನವಾಡಿ ಅಲ್ಲೇ ಹೋಗುವಾಗ ಮಾಡ್ತಿದ್ವಿ. ಆಮೇಲೆ ಒಗ್ಗರಣೆ ಅದಕ್ಕಿಂತ ಜಾಸ್ತಿ ಏನಾಗೋದಿಲ್ಲ, ಒಗ್ಗರಣೆ ರೈಸ್ ಕೂಡ ಅಂತ ಕರೀತಾರೆ. ಸೊ ಅಲ್ಲೇ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾನು. ಸೊ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಹಾಗೆ ಮಾಡೋಣ ಅಂತ. ನೋಡೋಣ ಹೇಗೆ ಆಗ್ತದೆ ಅಂತ. ಓಕೆ ಬನ್ನಿ. ಸೊ ರೈಸ್ ನೆನೆಯಲಿಕ್ಕೆ ಹಾಕಿಟ್ಟಿದ್ದಾನೆ, ದೋಸೆ ರೈಸ ನೆನೆಯಲಿಕ್ಕೆ ಹಾಕಿಟ್ಟಿದ್ದಾನೆ, ಮಾಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕಿನ್ನು, ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಸೊ ಬಿಸಿ ಆದಮೇಲೆ ಆಮೇಲೆ ಇದು ನೆನೆಸಿಟ್ಟದ ಅಕ್ಕಿಯನ್ನು ಅದರಲ್ಲಿ ಹಾಕಿ ಅದು ಹೆಂಗ ಸೀತೆ ಮೈದೇಕದು ತೋಪಾನ್ ಇಜಲ್ ಕುಲ್ನ್ಯಾನ್. ಇವಾಗ ರೈಸ್ ಎಲ್ಲ ಹಾಕಿ ಆಯಿತು, ಇದು ಬೇಯೋ ತನಕ ಹಾಗೆ ಇಡಬೇಕು. ಕೋಕೋನಟ್ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅಂದರೆ ಅದು ಬಿಡಿ ಬಿಡಿಯಾಗಿ ಬರ್ತದಲ್ಲ ಅದಕ್ಕೆ, ಇಲ್ಲಾಂದರೆ ಅದು ಮುದ್ದೆ ಆಯಿಲನ್ನು ಕೂಡ ಆ್ಯಡ್ ಮಾಡಿದೆ ನಾನು, ಅಂದರೆ ಅದು ಬಿಡಿ ಬಿಡಿಯಾಗಿ ಬರ್ತದೆ, ಇಲ್ಲಾಂದರೆ ಅದು ಅಂಟಂಟಾಗಿ ಮುದ್ದೆ ಆಗ್ತದಲ್ಲ. ಸೊ ಅದಕ್ಕೆ ಆಮೇಲೆ ನಾನು ದೋಸೆ ರೈಸ್ ಯಾಕೆ ಆ್ಯಡ್ ಮಾಡಿದ್ದಂದರೆ, ದೋಸೆ ರೈಸನ್ನು ಯಾಕೆ ತಗೊಂಡೆ ಅಂದರೆ ಅದು ಬೇಗ ಬೇಯ್ತದಂತ ಹೇಳಿ. ಸೊ ಬೇರೆ ರೈಸ್ ಎಲ್ಲ ಸ್ವಲ್ಪ ತುಂಬ ಜಾಸ್ತಿ ಹೊತ್ತು ಬೇಕಾಗ್ತದೆ. ಸೊ ಕುಕ್ಕರಲ್ಲಾದರೆ ಬೇಗ ಆಗ್ತದೆ. ಸೊ ನಾವು ಪಾತ್ರೆಯಲ್ಲಿ ಮಾಡೋದಲ್ವಾ, ಮಣ್ಣಿನ ಮಡಿಕೆಯಲ್ಲಿ. ಸೊ ಅದಕ್ಕೋಸ್ಕರ ದೋಸೆ ರೈಸ್ ತೊಗೊಂಡೆ, ಅದು ಸ್ವಲ್ಪ ಬೇಗ ಬೇಯ್ತದೆ ಅಂತ. ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನಾನು, ಯಾಕಂದರೆ ರೈಸಿಗೆ ಆ್ಯಡ್ ಮಾಡ್ತಾ ಇದ್ದೇನೆ ಉಪ್ಪನ್ನು. ನೋಡಿ, ಇದೇ ಮಜ್ಜಿಗೆ ಸೊಪ್ಪು. ಇದನ್ನು ಟೀಗೆಲ್ಲ ಹಾಕ್ತಾರೆ, ಅಂದರೆ ಒಳ್ಳೆಯದು. ಇದಕ್ಕೆ ಕಫ ಎಲ್ಲ ಇದ್ದರೆ, ಆಮೇಲೆ ಇದು ಕಫಕ್ಕೆ ಆಮೇಲೆ ಕೆಮ್ಮಿಗೆಲ್ಲ ಒಳ್ಳೆಯದು. ಕಷಾಯ ಎಲ್ಲ ಮಾಡ್ತಾರೆ ಇದರಿಂದ. ನೋಡಿ, 2 ಎಲೆ ತೆಗೆದೆ, ಅಂದರೆ ಟೀಗೆ ಆ್ಯಡ್ ಮಾಡಲಿಕ್ಕೆ. ಸೊ ಜಾಸ್ತಿ ಬೇಕಂತಿಲ್ಲ, 1-2 ಎಲೆ ಇದ್ದರೆ ಸಾಕು. ಪೀಸ್ ಮಾಡಿ ಕಟ್ ಮಾಡಿ ಹಾಕಿದರೆ ಆಯಿತು ಟೀಗೆ. ಕಾಫಿ ಕೂಡ ಬೇಕಾದರೆ ಹಾಕ್ಬೋದು, ಆದರೆ ಟೀಗೆ ಸ್ವಲ್ಪ ಟೇಸ್ಟ್ ಆಗ್ತದೆ ಟೀ. ಸೊ ವಾಶ್ ಮಾಡಿದೆ ನಾನು. ತೆಗುವಾಗ ಮಾತ್ರ ಜಾಗ್ರತೆ ಆಗಿರಬೇಕು, ಯಾಕಂತಂದರೆ ಹೇಳಿದರೆ, ಯಾಕೆ ನೋಡಿ ಈ ಥರ ಒಮ್ಮೆಲೆ ಇದು ಮಾಡುವಾಗ ಕೈಗೆ ತಾಗ್ತದೆ. ಅಂದರೆ ಇದು ಸೈಡ್ ಅದರ ಎಡ್ಜ್ ಉಂಟಲ್ಲ, ಅದು ಚೂಪು ಉಂಟು, ಕೇರ್ಫುಲ್ಲಾಗಿ ತೆಗಿಬೇಕು. ಇನ್ನು ಕಟ್ ಮಾಡಿ ಹಾಕಿದ್ರೆ ಆಯಿತು. ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ನಾವು ಹಾಲು ಮತ್ತು ಇದಕ್ಕೆ ಒಟ್ಟಿಗೆ ಹಾಕೋದು. ಆಮೇಲೆ ಅದಕ್ಕೆ ಸಕ್ಕರೆ ಚಾವಡಿ ಎಂತ ಅಂತ ಕೇಳಬೇಕು. ಚಾವಡಿ ಹಾಕಿದೆ. ಆಮೇಲೆ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮತ್ತು ಚಾವಡಿ ಆಯಿತು. ಆಮೇಲೆ ಸ್ವಲ್ಪ ಶುಂಠಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ. ಶುಂಠಿಯನ್ನು ಈ ಥರ ಜಜ್ಜಿ ಹಾಕ್ತಾ ಇದ್ದೇನೆ. ಆಮೇಲೆ ಮಜ್ಜಿಗೆ ಸೊಪ್ಪನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೇನೆ.
ಇನ್ನು ಅದನ್ನು ಬೇಯಿಸಿದರೆ ಆಯಿತು. ಆಗ ಟೀ ರೆಡಿ ಆಗ್ತದೆ. ಮಜ್ಜಿಗೆ ಸೊಪ್ಪು ಮತ್ತು ಶುಂಠಿ ಹಾಕಿದ ಟೀ ರೆಡಿ ಆಗಿತ್ತು. ಬೇಯ್ದಿದೆ ಅಂತ ನೋಡೋಣ. ಇಲ್ಲ ಬೇಯಲಿಲ್ಲ. ಬೇಯಲಿಕ್ಕೆ ಉಂಟು ತುಂಬ. ಟೀ ರೆಡಿ ಮೆಣಸು ಕಟ್ ಮಾಡಿಟ್ಟಿದ್ದೇನೆ. ಆಮೇಲೆ ಇದು ಗೇರು ಬೀಜ, ಕ್ಯಾಶ್ಯೂ, ಆಮೇಲೆ ಸ್ವಲ್ಪ ಬೆಲ್ಲ, ಆಮೇಲೆ ಸಾಸಿವೆ, ಒಗ್ಗರಣೆ ಸೊಪ್ಪು ಸೊ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಕ್ಯಾಶ್ಯೂವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಬೆಲ್ಲವನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಕಡಲೆಯನ್ನು ಆ್ಯಡ್ ಮಾಡಿದೆ. ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಇದೀಗ ಆಗಿದೆ. ಒಗ್ಗರಣೆ ರೈಸ್. ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ.